ಆಲಿ ಸುವಾಲಿ ಹಾಡೇ ಅಮ್ಮ ಕೇಳುತ್ತ ಕಳೆಯುವೆ ಜನ್ಮ. ವೆಲ್ಕಮ್ ಬ್ಯಾಕ್ ಟು ಅಮ್ಮ ನಿನ್ನ ಎದೆಯಾಳದಲ್ಲಿ. ವಿರಾಮದ ನಂತರ ನಮ್ಮ ಕಾರ್ಯಕ್ರಮ ಮುಂದುವರಿತಾ ಇದೆ. ಮಂಜು ಅವರೇ, ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ನಿಮ್ಮ ಜೊತೆ ಮಾತಾಡ್ತಾ ಇರುವಂಥದ್ದು, ನಿಮ್ಮ ಬಾಲ್ಯದ ಅನುಭವಗಳನ್ನು ಹಂಚ್ಕೊಳ್ತಾ ಇರೋದು. ವಿರಾಮದ ನಂತರ ಅಮ್ಮ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ನಿಮಗೆ ಸ್ವಾಗತ. ನಿಮ್ಮ ತಾಯಿಯವರು ಅದೆಷ್ಟು ಕಷ್ಟಪಟ್ಟಿದ್ದಾರೋ, ಅದು ಅನೂಹ್ಯವಾದಂಥ ರೀತಿಯಲ್ಲಿ ಮನೆ ಕೆಲಸ ಮಾಡಿದ್ದಿರ್ಬೋದು, ಹಾಸ್ಪಿಟ್ಲಲ್ಲಿ ಆಯಾ ಆಗಿ ಕೆಲಸ ಮಾಡಿದ್ದಿರ್ಬೋದು, ಇಡೀ ದಿವಸದಲ್ಲಿ ಒಂದೇ ಮುದ್ದೆ ತಿಂದು ಇನ್ನೊಂದು ದಿವಸಕ್ಕೆ ಇನ್ನೊಂದು ಮುದ್ದೆ ಅಂತ ತೆಗೆದಿಟ್ಟಿರ್ಬೋದು. ಇದೆಲ್ಲ ಒಂಥರ ಹೃದಯ ವಿದ್ರಾವಕವಾದಂಥ ಘಟನೆಗಳು. ಇದೇ ಥರ ಬೇರೆ ಇನ್ನೊಬ್ಬ ತಾಯಿ, ಎಷ್ಟೋ ಜನ ತಾಯಿಯಂದರು ಕಷ್ಟಪಟ್ಟವರಿದ್ದಾರೆ. ಅಂಥ ಒಂದು ತಾಯಿಯ ಬಗ್ಗೆ ಒಂದು ಕಿರುಚಿತ್ರ ನಮ್ಮ ತಂಡ ತಯಾರು ಮಾಡಿಕೊಂಡಿದೆ. ಅದನ್ನು ನೋಡ್ಕೊಂಡು ಬಂದು ಮತ್ತೆ ಮಾತಾಡೋಣ. ಆ ಅಮ್ಮ ಇವತ್ತಿನ ದಿವಸ ಒಂದು ಗಂಡಿಗೆ ಸರಿಸಮಾನನಾಗಿ ನನ್ನ 2 ಮಕ್ಕಳನ್ನು ಸಾಕೋದೋಸ್ಕರ ಈ ಬಾಡಿ ಬಿಲ್ಡಿಂಗ್, ಲಾರಿ ಬಾಡಿ ಬಿಲ್ಡಿಂಗ್ ಮಾಡ್ತಕ್ಕಂಥ ಕೆಲಸನ ಯಾವ ಗಂಡಿಗೂ ನಾನು ಕಡಿಮೆ ಇಲ್ಲ ಅನ್ನೋ ರೀತಿಯಲ್ಲಿ ಇವತ್ತಿನ ದಿನ ಕೊಪ್ಪಳ ನಗರದಲ್ಲಿ ಮಾಡ್ತಾ ಇದ್ದಾರೆ. ಎಸ್, ಹೆಣ್ಣು ಗಂಡಿಗೆ ಸರಿಸಮಾನ ಅನ್ನೋ ಮಾತು ಯಾವತ್ತೋ ಪ್ರೂವ್ ಆಗಿದೆ. ಈಕೆಯನ್ನು ನೋಡಿದ್ರಂತೂ ಆ ಮಾತು 100% ಸತ್ಯ. ಹೀಗೆ ಯಾವುದೇ ಅಳುಕಿಲ್ಲದೆ ಗಂಡಸರು ನಾಚೋ ಹಾಗೆ ಲಾರಿ ಬಾಡಿ ಕಟ್ತಿರೋ ಈಕೆ ಹೆಸರು ಶಾರದಮ್ಮ ಅಂತ. ಕೊಪ್ಪಳದ ಅಕ್ಕಪಕ್ಕದಲ್ಲಿ ಟೆಂಪೋ ಲಾರಿಗಳೇನಾದರೂ ಕೆಟ್ಟರೆ ಆ ಲಾರಿಗಳಿಗೆ ಈ ಶಾರದಮ್ಮನೇ ಗತಿ. ಶಾರದಮ್ಮ ಹೀಗೆ ಸುತ್ತಿಗೆ ಹಿಡಿದು ನಿಲ್ಲೋದಕ್ಕೆ ಒಂದು ಬಲವಾದ ಕಾರಣ ಇದೆ. ಮದುವೆಯಾದ ಪತಿ ಈಕೆನ ತುಂಬಾ ಚೆನ್ನಾಗಿ ನೋಡ್ಕೋತಿದ್ರು. ಮನೆ ಕೆಲಸ ಬಿಟ್ರೆ ಇನ್ಯಾವ ಕೆಲಸನೂ ಈಕೆ ಗೊತ್ತಿರಲಿಲ್ಲ. ದುರ್ದೈವವಶಾತ್ ಗಂಡನಿಗೆ ಕಾಯಿಲೆಯಾಗಿ ತೀರ್ಕೊಂಡ್ರು. ಆಗಲೇ ಶಾರದಮ್ಮನಿಗೆ ಬದುಕಿನ ಹೊಸ ಮುಖ ಪರಿಚಯವಾಗಿತ್ತು. ನಂತರ ನಾನು ಕಷ್ಟಪಟ್ಟಿದ್ದ ದೇವರಲ್ಲಿ ಹೇಳ್ತಾ ಇದ್ದೇನೆ, ನಿಮ್ಮಲ್ಲಿ ಹೇಳ್ತಾ ಇದ್ದಿಲ್ಲ. ನಾನು ದೇವರಲ್ಲಿ ಹೇಳ್ತಾ ಇದ್ದೀನಿ. ನನಗೆ ಸಡನ್ಲಿ ನಮ್ಮ ಯಜಮಾನರು ಸತ್ತೋಗ್ಬಿಟ್ರು. ಸತ್ತೋದ ತಕ್ಷಣ ನನಗಿಂದ ಯಾರೂ ಇರಲಿಲ್ಲ, ಸಹಾಯಕ್ಕೆ ಯಾರೂ ಬರಲೇ ಇಲ್ಲ. ನನಗೆ ಒಂದು ಅಣ್ಣ ತಮ್ಮಗಳು ಬರಲಿಲ್ಲ, ಒಂದು ತಂದೆ ತಾಯಿ ಬರಲಿಲ್ಲ, ಇನ್ನಿತರೆ ನನ್ನ ಸಮಾಜದವರು ಬರಲಿಲ್ಲ, ಇನ್ನಿತರೆ ಸಮಾಜದವರು ಯಾರೂ ಬರಲಿಲ್ಲ. ನನಗೆ ನನ್ನ ಮಕ್ಕಳು, ನಾನು, ನನ್ನ ಅತ್ತೆ ಇಷ್ಟು ಕಷ್ಟಪಟ್ಟಿವಿ ಅಂದರೆ ಆ ಭಗವಂತಿಗೆ ಗೊತ್ತು ನಾ ಕಷ್ಟಪಟ್ಟಿದ್ದೆ ಅಂದರೆ. ಯಾರು ಸಹಾಯ ಹಸ್ತ ನೀಡಲೇ ಇಲ್ಲ. ತಾನೇ ಒಂದು ನಿರ್ಧಾರಕ್ಕೆ ಬಂದ್ಲು. ಗ್ಯಾರೇಜ್ಗೆ ಹೋಗಿ ಗ್ಯಾರೇಜ್ನಲ್ಲೆಲ್ಲ ಕೆಲಸ ಮಾಡ್ತಾ ಇದ್ದೆ. ಗಂಡು ಮಕ್ಕಳೆಲ್ಲ ನಿಂತು ನೋಡ್ತಾ ಇದ್ರು ನಾನು ಕೆಲಸ ಮಾಡೋ ಹೊತ್ನಾಗ. ಏನು ಈ ಥರ ಹೆಣ್ಮಗಳು ಮಾಡ್ತಾಳಲ್ಲ, ಏನಪ್ಪ ಇದು ಅಂತ ಎಲ್ಲರೂ ಜನ ಎಲ್ಲ ನನ್ನೇ ನೋಡ್ತಾ ಇದ್ರು. ಇರಲಿ, ನಾನು ನನ್ನ ಒಟ್ಟಿಗೋಸ್ಕರ ದುಡ್ತಾ ಇದ್ದೀನಿ, ಜನರ ಬಗ್ಗೆ ಹೋಗೊಡ್ಬಾರ್ದಲ್ಲ, ನನ್ನ ಮಕ್ಕಳು ವಿದ್ಯಾವಂತರನ್ನ ಮಾಡಬೇಕಂತಗೋಸ್ಕರ ನಾನು ಆ ಕೆಲಸ ಮಾಡ್ತಾ ಇದ್ದೀನಿ. ಎಸ್, ಇದಲ್ವಾ ಛಲ ಅಂದ್ರೆ. ತೊಟ್ಟಿಲನ್ನ ತೂಗೋ ಕೈ ದೇಶವನ್ನೇ ಆಳಬಲ್ಲದು ಅನ್ನೋ ಗಾದೆ ಹುಟ್ಟಿದ್ದೇ ಇಂಥ ಧೀಮಂತ ಮಹಿಳೆಯರಿಂದ ಅನ್ಸುತ್ತೆ. ಈ ಶಾರದಮ್ಮನದ್ದು ಛಲದ ಬದುಕು. ಇಂಥ ಬದುಕಿಗೆ ಕಾರಣ ಹಾಗೂ ಸ್ಫೂರ್ತಿ ಏನ್ ಗೊತ್ತಾ? ಏನೋ ನನ್ನ ಮಗನ ವಿದ್ಯಾವಂತರನ್ನ ಮಾಡಿ ಏನೋ ಒಂದು ಆಫೀಸರ್ಗೆ ಮಾಡಬೇಕು, ಯಾವುದೇ ಒಂದು ನೌಕರಿ, ಸಣ್ಣ ಪುಟ್ಟ ಒಂದು ನೌಕರಿ ಕೊಡಿಸಿ ವಿದ್ಯಾವಂತರು ಮಾಡ್ಬೇಕು ಅನ್ನೋದು ಐತೆ ನೋಡ್ರಿ ಸರ್ ನನ್ನಂತೇಳಿ. ನನ್ನ ಮಗಳಿಗೆ ಒಂದು ಎಜುಕೇಷನ್ ಕೊಡಿಸಿ, ಏನೋ ನನ್ನ ಕಷ್ಟ ಆಗಲಿ ಏನೋ ಆಗಲಿ ನನ್ನ ಮಗಳು ವಿದ್ಯಾವಂತರನ್ನ ಹಂಗೆ ಮಾಡಬೇಕು. ನನ್ನಂಥ ಕಷ್ಟ ನನ್ನ ಮಕ್ಕಳು ಪಡಬಾರ್ದು. ಇನ್ನೂ ಒಂದು ಮುಖ್ಯ ಕಾರಣ ಅಂದರೆ, ಗಂಡ ಸತ್ತ ಹೋಗ್ಬಿಟ್ಟ ಏನಪ್ಪ ನಮ್ಮ ಜೀವನ ನಡೆಯಂಗಿಲ್ಲ, ಎಲ್ಲರೂ ಹೋದ್ರೆ ಒಂದು ಮಾತಂತಾರ, ಏನಾರು ಆಗ್ತೈತಿ, ನಾವು ಮುಂದೆ ಹೋಗೋದು ಬೇಡ ಅಂತ ಎಷ್ಟೋ ಜನ ಹೆಣ್ಮಕ್ಳಿಗೆ ಹಾಗೆ ಆತ್ಮಹತ್ಯೆ ಮಾಡ್ಕೊಳಕ್ಕೆ ಆಗ್ತಾರೆ. ಆತ್ಮಹತ್ಯೆ ಮಾಡೋದು ಬೇಡ, ನಾವು ಏಡಿಗಳಾಗೋದು ಬೇಡ. ಸಮಾಜದಾಗ ನಾವು ಅಬಲೆಯರು, ನಾವು ದುಡ್ಡು ತೋರಿಸ್ತೀವಿ. ಗಂಡ ಇರಲಿಲ್ಲ ಅಂದ್ರೂ ನಾವು ಮಕ್ಕಳು ಸಾಕಬಲ್ವಿ, ನಾವು ಜೀವನ ಮಾಡಬಲ್ವಿ ಅಂತ ಸಮಾಜಕ್ಕೆ ತೋರಿಸ್ಬೇಕು. ಎಸ್, ಶಿ ಇಸ್ ಡೇರ್ ಅಂಡ್ ಡೆವಿಲ್ ಇನ್ ಹರ್ ವರ್ಕ್. ನಿಜಕ್ಕೂ ಸಮಾಜದಲ್ಲೊಬ್ಬ ಅಪರೂಪದ ಅಮ್ಮ. ಮಂಜು ಅವರೇ, ಬಾಡಿ ಬಿಲ್ಡಿಂಗಿಗೆ ಕೆಲಸ ಮಾಡ್ತಿದ್ದಾರೆ. ಹೆಣ್ಣಿಗೆ ಆ ಶಕ್ತಿ ಇದೆ. ಹೆಣ್ಣು ನಿಜವಾಗ್ಲೂ ಮನಸ್ಸು ಮಾಡಿ ಏನು ಬೇಕಾದ್ರೂ ಮಾಡಬಲ್ಲ ಆ ಶಕ್ತಿ ಇದೆ.
ಆದರೆ ಗಂಡಸ್ಗೆ ಆ ಶಕ್ತಿ ಕಡಿಮೆ. ಅದಕ್ಕೆ ಆ ತಾಯಂದಿರಿಗೆ ನಿಜವಾಗ್ಲೂ ಆ ಮುಕ್ಕೋಟಿ ದೇವತೆ ಏನು ಶಕ್ತಿ ಕೊಟ್ಟೋಳ ಆ ಹೆಣ್ಣಿಗೆ ನಿಜವಾಗ್ಲೂ ಇದೆ. ಅದಕ್ಕೆ ನಾನು ಯಾವತ್ತು ಹೆಣ್ಣು ಅಂದರೆ ಕೈ ಮುಗಿದು ಮಾತಾಡ್ತೀನಿ. ನೀವೀಗ ಹೆಣ್ಣಿಗೆ ಆ ಶಕ್ತಿ ಇದೆ ಅಂತ ಹೇಳಿದಾಗ ಇನ್ನೂ ಒಂದು ಗಾದೆ ಮಾತಿದೆ, 100 ಜನ ಗಂಡು ತಲೆಗಳು ಬೇಕಾದರೂ ಒಟ್ಟಿಗೆ ಇರಬಹುದು, 2 ಜಡೆಗಳು ಒಟ್ಟಿಗೆ ಇರೋಕ್ಕಾಗಲ್ಲ ಅಂತ ಹೇಳಿ. ಇಂಥ ಅನುಭವಗಳು ನಿಮ್ಗೇನಾದರೂ ಆಗಿದೆಯಾ? ನಮಗೆ ಅನುಭವ ಕಡಿಮೆ, ಯಾಕೆಂದರೆ ನಮ್ಮಲ್ಲಿ ಅದು 2 ಜಡೆಗಳು ತುಂಬ ಚೆನ್ನಾಗಿದೆ. ಯಾವ ಅದ್ರ ಬಗ್ಗೆ ಕೊರತೆನೇ ಗೊತ್ತಿಲ್ಲ. ಇಲ್ಲಿ ಈಗ ಯಾವ ರೀತಿ ನಾವು ಇರ್ತೀವಿ ನನ್ನ ಮುಖ್ಯ, ನಮ್ಮಲ್ಲಿ ಏನಿರುತ್ತೆ ಅದು ಮುಖ್ಯ. ಅದಕ್ಕೋಸ್ಕರ ಜಗಳ ಆಡ್ತಾ ಹೋಗ್ತಿಲ್ಲ ಅಂದ್ರೆ ಯಾರು ಏನಾರು ಎಕ್ಸ್ಪೆಕ್ಟೇಷನ್ ಮಾಡಿ ನಿಜವಾಗ್ಲೂ ಚೆನ್ನಾಗಿದೆ. ಈಗ ಈ ಶಾಂತಮ್ಮ ಬಾಡಿ ಬಿಲ್ಡ್ ಮಾಡ್ತಾ ಇರುವಂಥ ಒಬ್ಬ ಬಾಡಿ ಬಿಲ್ಡಿಂಗ್ ಮೆಕ್ಯಾನಿಕ್ ಅಂತ ನಾವು ಆಕೆನ ಕರಿಬೋದು. ಹಾಗೆ ನಿಮ್ಮ ಅಮ್ಮ ನಿಮಗೆಲ್ಲ ಮನಸ್ಸಿನ ಮೆಕ್ಯಾನಿಕ್ ಆಗಿದ್ರು ಅಲ್ವೇ? ಆ ಮನಸ್ಸಿಗೆ ಯಾವ್ಯಾವ ರೀತಿಯಲ್ಲಿ ಯಾವ್ಯಾವಾಗ ಟಾನಿಕ್ಗಳನ್ನು ಕೊಟ್ಟಿದ್ದಾರೆ ಅವರು? ನಿಜವಾಗ್ಲೂ ಖುಷಿ. ಶಾಂತಮ್ಮವರು ಅವ್ರ ಗಂಡ ಸುತ್ತ ಛಲದಿಂದ ತೊಗೊಂಡು ಬಾಡಿ ಬಿಲ್ಡಿಂಗ್ ಅವರು, ನಮ್ಮ ತಾಯಿಯವರು ಛಲದಿಂದ ತೊಗೊಂಡ್ರು ಬಾಡಿ ಬಿಲ್ಡಿಂಗ್ ಗೊತ್ತಿರಲ್ಲ ಅವ್ರಿಗೆ, ಕೆಲಸಕ್ಕೆ ಮನೆ ಕೆಲಸಕ್ಕೆ ವ್ಯತ್ಯಾಸ ಎಷ್ಟೇ, ವೃತ್ತಿ ಚೇಂಜ್ ಆಗಿರ್ಬೋದು. ಅದರಿಂದ ಅವರು ತನ್ನ ಮಕ್ಕಳಿಗೋಸ್ಕರ ಮಾಡೋರು, ನಮ್ಮ ತಾಯಿನ ತನ್ನ ಮಕ್ಕಳಿಗೋಸ್ಕರ. ಯಾಕೆಂದರೆ ಇವತ್ತಿನ ಸಮಾಜದಲ್ಲಿ ಒಂದು ಹೆಣ್ಣಿಗೆ ಗಂಡು ಆಸರೆ ಕಡಿಮೆ ಅಂದಾಗ 100 ಜನ ನೋಡ್ತಾರೆ. ನನ್ನ ತಾಯಿ ಆಗಿನ ಕಾಲದಲ್ಲಿ ಸರಿ ನಿಂಗೆ ಕತ್ತು ಬಗ್ಸಿದ್ರೆ ಎಲ್ಲಿ ಕೆಲಸ ಅಲ್ಲೇ ಕತ್ತಿತ್ತು. ಅಷ್ಟು ನಿಜವಾಗ್ಲೂ ಆ ವಿಷಯದಲ್ಲಿ ನನ್ನ ತಾಯಿ ಬಗ್ಗೆ ನಮ್ಗೆ ಹೆಮ್ಮೆ ಅಂತ ಹೇಳೋದು. ಯಾಕೆಂದರೆ ಇವತ್ತು ಯಾವುದೇ ಹೆಣ್ಣಿಗೆ ಆಸರೆ ಕಡಿಮೆ ಅಂದರೆ 100 ಜನ ಕಂಡಾಗ್ತದೆ. ಅದು ಸರ್ವೇ ಸಾಮಾನ್ಯ. ಆ ಥರ ಒಂದು ಧೀಮಂತ ಹೆಣ್ಣು ಇವರೆಲ್ಲ ನೋಡಿದಾಗ ನಿಜವಾಗ್ಲೂ ಖುಷಿ ಆಗುತ್ತೆ. ಈ ಥರ ನಮ್ಮ ನಾಡಿನಲ್ಲಿ ಇದ್ದಾರೆ ನಿಜವಾಗ್ಲೂ ನಾವು ಹೆಮ್ಮೆ ಪಡಬೇಕು. ಈಗ ಅವರು ಇನ್ನೊಬ್ಬರ ಮನೇಲಿ ಕೆಲಸ ಮಾಡ್ಕೊಂಡಿದ್ರು, ಅವರು ಸಂಬಳ ತಗೊಳ್ತಾ ಇದ್ರು, ಅಲ್ಲಿ ಊಟ ಮಾಡ್ತಾ ಇದ್ರು. ಇವತ್ತು ನಿಮ್ಮ ಮನೆಯಲ್ಲಿ ಎಷ್ಟೋ ಜನ ಆಳುಕಾಳುಗಳು ಇರ್ತಾರೆ, ಕೆಲಸದವ್ರು ಇರ್ತಾರೆ. ಅವ್ರ ಜೊತೆಲಿ ನಿಮ್ಮ ಅಮ್ಮನ ಬಾಂಧವ್ಯ ಯಾವ ರೀತಿ ಇದೆ? ನಮ್ಮಮ್ಮ ಅವ್ರಿಗೆ ಯಾರೇ ಕೆಲಸದವ್ರು ಅಂತಲ್ಲ, ಅವ್ರ ಮಗಳು ಇಲ್ಲ ಸೊಸೆ ಅಂತೇಳಿ ತಿಳ್ಕೊತಾರೆ. ಅವ್ರ ಮನೆಯವ್ರ ಮಕ್ಕಳು ಅಂತೇಳಿ ತಿಳ್ಕೊತಾರೆ. ಯಾವತ್ತು ನಮ್ಮ ಮನೇಲಿ ಯಾರೇ ಆಗಲಿ, ನಮ್ಮ ಅತ್ತಿಗೆ ಆಗಿರ್ಬೋದು, ನನ್ನ ಹೆಂಡತಿ ಆಗಿರ್ಬೋದು, ನಮ್ಮ ತಾಯಿ ಆಗಿರ್ಬೋದು, ನಮ್ಮ ಮಕ್ಕಳಾಗಿರ್ಬೋದು, ಯಾರನ್ನೂ ಯಾವತ್ತು ಕೆಲಸದವ್ರು ಇಲ್ಲ ನಮ್ಮಲ್ಲಿ. ನಾವೆಲ್ಲ ಕೆಲಸದವ್ರೆ, ಅವ್ರವ್ರ ಕೆಲಸ ಅವ್ರು ಮಾಡ್ತಾರೆ, ಇವ್ರು ಸ್ವಲ್ಪ ಜಾಸ್ತಿ ಮಾಡ್ತಾರೆ ಅಷ್ಟೇ. ನಮ್ಮಲ್ಲಿ ಕೆಲಸದವ್ರದ್ದು ಇವತ್ತು ಮಾತೇ ಬೇಡ, ನಮ್ಮಲ್ಲಿ ಇಲ್ಲ. ಆ ಭಾವನೆ ಬರಲ್ಲ, ಬರ್ಕೊಡ್ದು ನಮ್ಗೆ ಆ ಭಾವನೆ ಬರ್ಕೊಡ್ದು. ನಿಜವಾಗ ನಾನು ಆ ವಿಷಯದಲ್ಲಿ ನಮ್ಮನೆ ಗ್ರೇಟ್ ಅಂತೇಳಿ, ನಮ್ಮಲ್ಲಿ ಯಾರು ಆ ಥರ ಇಲ್ಲ. ನಿಮ್ಮ ತಾಯಿಯವರು ನಿಮ್ಮೆಲ್ಲರನ್ನೂ ಕೂಡ ಸಂಭಾಳಿಸಿದಾಗ ಬಾಲ್ಯದಲ್ಲಿ ಸಂಭಾಳಿಸಿರೋದು ಬೇರೆ, ಈಗ ದೊಡ್ಡವರಾದ್ಮೇಲೆ ನಿಮ್ಮ ಮನೋಭಾವನೆಗಳು ಬೇರೆ ಇರುತ್ತೆ, ಆಗ ಸಂಭಾಳಿಸುವಂಥದ್ದು ಬೇರೆ. ಈ ಸಂಭಾಳಿಸ್ತಾ ಇರಬೇಕಾದ್ರೆ ಅವ್ರಿಗೆ ಏನಾದರೂ ಮಾನಸಿಕವಾಗಿ ಕಷ್ಟಗಳು ಯಾವುದಾದ್ರೂ ಬಂದಿದೆಯಾ? ಚಿಕ್ಕ ಚಿಕ್ಕ ಸೂಕ್ಷ್ಮವಾದ ಕಷ್ಟಗಳು, ಅದು ನಿಮ್ಮ ಹತ್ರ ಹೇಳ್ಕೊಂಡಿರುವಂಥದ್ದು ಏನಾದರೂ ಇದೆಯಾ? ಇಲ್ಲ, ಯಾಕೆಂದರೆ ಅವ್ರ ಜೀವನದಲ್ಲಿ ಫುಲ್ ಕಷ್ಟ ಬಿದ್ದುಬಿಟ್ಟವ್ರೆ. ಇವಾಗ ಮಕ್ಕಳಲ್ಲಿ ದುಡ್ದೆ ಒಂದು ಹಂತದ ಮೇಲೆ ಅವ್ರ ಕಷ್ಟನೇ ಗೊತ್ತಿಲ್ಲ. ಅವ್ರು ಏನು ಮಾಡಬೇಕು, ಬೇರೆ ಏನು ನಗ್ತಾ ಇರಬೇಕು. ಅವ್ರಿಗೆ ಪಾಪ ಒಂದು ಆಪ್ರೇಷನ್ ಆಯ್ತು ನಮ್ಮ ತಾಯಿ. ಆಪ್ರೇಷನು ಅದು ಆ್ಯಕ್ಚುಲಿ ಫೇಲ್ಯೂರ್ ತಿರ್ಗಾ ಆಪ್ರೇಷನ್ ಮಾಡೋದು. ಆವಾಗ ಒಂದೊಂದ್ಸತಿ ಕೋಲ್ಡ್ ಆದಾಗ ಪೇನ್ ಆಗುತ್ತೆ ಮಗನೇ ಅಂತಾರೆ. ನಾನು ಏನು ಮಾಡೋದಮ್ಮ, ಹಾಸ್ಪಿಟ್ಲು ತೋರಿಸ್ಬೋದು. ಆ ಪೇನ್ ನಾನು ತೊಗೊಳಕ್ಕಾಗತ್ತಾ? ಹಂಗಲ್ಲ. ನಾನು ಹೇಳ್ತೀನಿ, ಅವಾಗ ಇವತ್ತೂ ಅದೊಂದು ವಿಷಯದಲ್ಲಿ ಒಂದೊಂದು ಪೇನ್ ಮಾಡ್ತಾರೆ, ನಂಗೆ ನೋವಾಗುತ್ತೆ. ಈ ಥರದ ಮಾನಸಿಕವಾಗಿ ನೀವು ಒಂದು ಸ್ವಲ್ಪ ಘಾಸಿಗೊಂಡು ಸ್ವಲ್ಪ ಎಲ್ರಿಗೂ ಖಡಕ್ಕಾಗಿ ಉತ್ತರಗಳನ್ನು ಕೊಟ್ಕೊಂಡು ಬಂದಾಗ ಅಂದರೆ ನಿಮ್ಮ ಮನಸ್ಸಿಗೆ ಸ್ವಲ್ಪ ಕಷ್ಟ ಆಗಿರುತ್ತೆ. ಆ ಸಮಯದಲ್ಲಿ ನಿಮ್ಮ ತಾಯಿ ನಿಮ್ಮನ್ನು ಯಾವ ರೀತಿ ಸಮಾಧಾನ ಮಾಡಿದ್ದಾರೆ? ಸಿನಿಮಾದಲ್ಲಿ ಒಂದು ಒಳ್ಳೆ ಹೆಸರು ಮಾಡಿದ್ದೀನಿ, ಒಂದು ಒಳ್ಳೆ ಸಿನಿಮಾಗಳು ಮಾಡಿದ್ದೀನಿ. ಈಗ ನಾನು ಇಲ್ಲೆಲ್ಲ ಮಾಡತ್ತೀವಿ, ನನ್ನ ಟೂರಲ್ಲಿ ನಾನು ಜನ್ಮ ಕೊಟ್ಟಿದ್ದವರು, ಆ ಅನ್ನ ಕೊಟ್ಟಿದ್ದವರು, ನನ್ನ ಬಾಲ್ಯ, ನಾನು ಓದಿ ಸ್ಕೂಲು, ಈಗ ನನ್ನ ತಾಲೂಕಲ್ಲಿ ಏನಾರು ಮಾಡಬೇಕು ನನಗೆ ಈಗ ಹೆಚ್ಚಿಗೆ ಮನ ಕಾಡ್ತಾ ಇತ್ತು. ಅದಕ್ಕೆ ಈ ಸತಿ ಈ ಬಾರಿ ನಂದು ನಮ್ಮ ತುರುವೇಕೆರೆಯಿಂದ ರಾಜಕೀಯದಿಂದ ಎಲೆಕ್ಷನ್ ಟ್ರೈ ಮಾಡ್ತಾ ಇದ್ದೀನಿ. ಅಲ್ಲೇ ಕೆಲಸ. ಯಾಕಂದ್ರೆ ಬಹಳ ಇಂಟ್ರೆಸ್ಟಿಂಗ್ ಪಾಯಿಂಟಿಗೆ ಬಂದು ನಿಂತಿದ್ದೀವಿ ನಾವು. ಒಂದು ಚಿಕ್ಕ ಬ್ರೇಕ್ ಅನ್ನ ತಗೊಂಡು ಆಮೇಲೆ ಅಮ್ಮ ಕಾರ್ಯಕ್ರಮದ ಮಾತುಕತೆನ ಮುಂದುವರಿಸೋಣ. ಸುವಾಲಿ ಸುವಾಲಿ ಹಾಡೇ ಅಮ್ಮ, ಕೇಳುತ್ತ ಕಳೆಯುವೆ ಜನ್ಮ.